ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನೀವು ನೋಡ್ತಾ ಇದ್ದೀರಿ ಟ್ರಾವ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಎಮ್ ಮ್ಯಾದ್ವಾಡ್. ಸೊ ಇವತ್ತು ನಾವೆಲ್ಲದಪ್ಪ ಅಂದ್ರೆ ಹೊಸಕೋಟೆದಾಗಿರೋ ಪೆಟ್ರೋಲ್ ಬಂಕ್ದಾಗ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನೈತಪ್ಪ ಅಂದ್ರೆ ಹೊಸಕೋಟೆ ವೋಲ್ವೋ ಫ್ಯಾಕ್ಟ್ರಿ ಒಳಗಿಂದ ಚಲೋ ಮಾಡೈತಿ ಇದು ವಿಡಿಯೋ. ಬಟ್ ಕಾರಣಾಂತರಗಳಿಂದ ಆಗಿಲ್ಲ, ಯಾಕಂದರೆ ಇವ್ರದ್ದು ಡೆಲಿವರಿ ಏನು ಬೆಳಗ್ಗೆನ ಕೊಡೋದಿತ್ತು. ಬಟ್ ಲೇಟ್ ಆಯ್ತು, ಗಾಡಿ ಕೆಲಸ ಪ್ರಾಪರಾಗಿ ಆಗಿರಲಿಲ್ಲ ಇನ್ನೂ. ಸೊ ಪರ್ಫೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಸಣ್ಣ ಪುಟ್ಟ ಆಟೋ ಸಾಮಾನು ಅಂತೂ ಅಲ್ಲ, ದೊಡ್ಡ ಗಾಡಿ ಲಾಂಗ್ ಜರ್ನಿ ಹೋಗ್ತಿರ್ತಾವೆ. ಸೊ ಗಾಡಿ ಏನು ಪ್ರಾಬ್ಲಮ್ ಇರದೇ ಇರೋ ಥರ ತೊಗೊಂಡು ಓಡ್ಸೋದು ಓನರ್ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಸೊ ಹಾಗಾಗಿ ಗಾಡಿ ರೆಡಿ ಆಗೋದು ಲೇಟ್ ಆಯ್ತು, ಡೆಲಿವರಿ ರಾತ್ರಿ ಆಯ್ತು. ಆ್ಯಂಡ್ ಈಗ ಇಲ್ಲಿ ಡೀಸೆಲ್ ಫಿಲ್ ಮಾಡೋಕ್ಕಂತ ಬಂದೇವೆ ಗಾಡಿ ತೊಗೊಂಡು. ನಾನು ಅನ್ಕೊಂಡೆ ಅತ್ಲಾಗ ಇದೇ ಟೈಮ್ದಾಗ ಚಲೋ ಮಾಡಿಬಿಡೋಣಪ್ಪ, ಮತ್ತು ಬೆಳಗ್ಗೆ ಅಂತೂ ಆಗಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ದಿಸ್ ಈಸ್ ದಿ ವೆರಿ ಗುಡ್ ಟೈಮ್ ಅಂತಂದು ಚಲೋ ಮಾಡೀನಿ. ನಿಮ್ಗೆ ಗಾಡಿ ಎಷ್ಟಾಗದ ಅಷ್ಟು ತೋರಿಸ್ತಾನೆ, ಇಲ್ಲ ಅಂದರೆ ನೆಕ್ಸ್ಟ್ ಉಳಿದಿದ್ದ ಪಾರ್ಟ್ ಎಲ್ಲ ಪಾರ್ಕಿಂಗಿಗೆ ಹೋಗಿ ಅಲ್ಲೇ ವೀಡಿಯೋ ಮಾಡೋಣ ಪ್ಲ್ಯಾನ್ ಐತಿ. ಆ್ಯಂಡ್ ಇವತ್ತಿನ ಐತಲ್ಲಪ್ಪ, ಕೇರಳದ ಮತ್ತು ಕರ್ನಾಟಕ ನಡಕ್ಕೇನು ಟ್ರಾವೆಲ್ ಮಾಡ್ತಾರಲ್ಲ, ಈಗ ಬ್ಯಾಂಗ್ಳೂರು ಟು ಕೊಲ್ಲಂ ರೂಟ್ದಾಗ ಎಸ್ಪೆಷಲಿ ಅವ್ರಿಗೆಲ್ಲ ಭಾಳ ಏನೋ ಗುಡ್ ನ್ಯೂಸ್ ಐತೆ, ದೊಡ್ಡ ಗುಡ್ ನ್ಯೂಸ್. ಯಾಕಪ್ಪ ಅಂದ್ರೆ ಇದೇನು ಬಸ್ ಐತಲ್ಲ ಹಿಂದ್ಗಡೆ ವೋಲ್ವೋ 9600 ಎಸ್ ಎಲ್ ಎಕ್ಸ್ ಅಂದ್ರೆ ಸೂಪರ್ ಲಕ್ಸುರಿ ಅಂತಂದು. ಆ್ಯಂಡ್ ಇದು ಗಾಡಿ ಪ್ರವಾಸದಾಗಿತ್ತು, ಪ್ರವಾಸ ಆಮೇಲೆ ಇನ್ನೊಂದು 2-3 ಎಕ್ಸಿಬಿಷನ್ ಇದ್ವು. ಸೊ ಅಲ್ಲಿತ್ತಿದೆ ಗಾಡಿ. ಆ್ಯಂಡ್ ಈ ಗಾಡಿ ಒಳಗೆ ಏನಾಯ್ತಲ್ಪ, ರಜನಿಕಾಂತ್ ಸರ್ದ ಲಿವರಿ ಮಾಡ್ಸಾರ, ಆರೆಂಜ್ ಕಲರ್ ಐತಿ ಗಾಡಿ. ಮಾತ್ರ ಎಕ್ದಮ್ ಫಸ್ಟ್ ಕ್ಲಾಸ್ ಲುಕ್ ಕಾಣತೈತಿ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇನ್ನೊಂದು ಗಾಡಿ ಐತಿ, ರೋಲೆಕ್ಸ್ ಸೂರ್ಯ ಅವ್ರದ್ದು ಲಿವರಿ ಐತೆ ಅದ್ರಾಗ. ಅದು ಇನ್ನೂ ಫ್ಯಾಕ್ಟ್ರಿದಾಗ ಐತಿ, ಅದ್ರದ್ದು ಕೆಲಸ ಆಗಿಲ್ಲ, ಬಟ್ ಅದು ಬರ್ತೈತಿ. ಬಟ್ ಇದೇನೈತಲ್ಲ, ಇದು ಗಾಡಿ ಇದ್ರದ್ದು ಇವತ್ತು ಶೆಡ್ಯೂಲ್ ಐತಿ. ಸೊ ಹಾಗಾಗಿ ಇದು ಇವತ್ತು ಹೊಂಟತಿ, 10 ಗಂಟೆಗೆ ಶೆಡ್ಯೂಲ್ ಐತಿ ಇದ್ರದ್ದು. ನಾನು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತೀನಿ ಇದ್ರಾಗ ಹೋಗೋ ಟ್ರಿಪ್. ಆ್ಯಂಡ್ ಈ ಗಾಡಿನ ಸೂನ್ ಇದ್ರದ್ದು ಜರ್ನಿ ವ್ಲಾಗು ಮಾಡ್ತೀನಂತ. ಇದು ನಿಮ್ಗೆ ಲಘು ಪಟ್ ನಂದು ಎಷ್ಟಾಗತಿ ಅಷ್ಟು ಗಾಡಿ ತೋರಿಸ್ನಂತ ಬರ್ರಿ. ಸೊ ಇದ್ರದ್ದು ಲಿವರಿ ನೋಡ್ಬೇಕಪ್ಪ ಅಂದ್ರೆ ಆರೆಂಜ್ ಕಲರ್ದು ಐತಿ. ಈಗ ಲಿವರಿ ನೋಡ್ಕೊಂಬರೋಣಂತ ನೋಡ್ರಿ. ಸೊ ಇಲ್ಲಿ ಪುನ್ಚೇರಿ ಅಂತಂದು ಬ್ರ್ಯಾಂಡಿಂಗ್ ಐತಿ, ವೋಲ್ವೋ 9600 SLX. ಆ್ಯಂಡ್ ಇವ್ರದ್ದು ವೆಬ್ಸೈಟ್ದ ಲಿಂಕ್ ಕೊಟ್ಟಾರಿಲ್ಲ, ಅಂದ್ರೆ ಇದು ಕೊಟ್ಟಾರ, ವೆಬ್ಸೈಟ್ ಅಡ್ರೆಸ್ ಕೊಟ್ಟಾರ. ಬುಕ್ಕಿಂಗ್ ಎಲ್ಲ ಇದನ್ನ ಯೂಸ್ ಮಾಡ್ಬೋದು ನೀವು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದು SLXದಾಗ ವೋಲ್ವೋ ನಡಕ್ಕೆ ಸ್ಪೇಸಿಂಗ್ ಭಾಳ ಈ ಸತಿ. ಮುಂಚೆಲ್ಲ ಸೇರಿ ಕಂಪ್ರೆಸ್ಡ್ ಇತ್ತು ವೋಲ್ವೋ ಅಂತಂದು, ಈಗ ಸ್ಪೇಸ್ ಭಾಳ. ಆಮೇಲೆ ಬ್ಯಾಂಗ್ಳೂರು ಆಫೀಸ್ದು ಮತ್ತು ಕೊಲ್ಲಂ ಆಫೀಸ್ದು ನಂಬರ್ ಕೊಟ್ಟಾರ, ಕಾಂಟ್ಯಾಕ್ಟ್ ನಂಬರ್ಸ. ಮೇಲ್ಗಡೆ ತಿರುಪತಿ ಬಾಲಾಜಿ ಸ್ವಾಮಿ ಫೋಟೋ ಐತಿ. ಸೈಡಿನ ಲಿವರಿ ಅಂದರೆ ಹಿಂಗೈತೆ ನೋಡ್ರಿ. ಇಲ್ಲಿ ಸತಿ ಹಿಂದೆ ಬಂದು ತೋರಿಸ್ಬಿಡ್ತಾನೆ. ಇಲ್ಲೋಗಿಲ್ಲೋ ರೆಡಿ ಮಾಡಾಕತ್ತಾರ ಗಾಡಿ ಒಳಗೆ, ಯಾಕಂದ್ರೆ ನೈಟ್ ಶೆಡ್ಯೂಲ್ ಐತಲ್ಲ ಇದ್ರದ್ದು. ಸೊ ಹಾಗಾಗಿ ಆಮೇಲೆ ಈ ಗಾಡಿ ಒಳಗೆ ಆನ್ ಬೋರ್ಡ್ ವಾಶ್ರೂಮ್ ಐತಿ. ಇಲ್ಲಿ ತನ ಏನೋ 9600 ಸ್ಲೀಪರ್ದಾಗ ಆನ್ ಬೋರ್ಡ್ ವಾಶ್ರೂಮ್ ನಾನಂತೂ ನೋಡಿಲ್ಲ, ಇದೇ ಗಾಡಿ ಫಸ್ಟ್. ಆ್ಯಂಡ್ ಲೆಫ್ಟ್ ಸೈಡ್ ಈ ಥರ ಐತಿ ಲಿವರಿ, ಪುನ್ಚೇರಿ ಅಂತ ಐತಿ ಕಾಣಿಸ್ತೈತಿ ಹಿಂದ್ಗಡೆ. ನಮ್ಮ ಪ್ರಶಾಂತ್ ಕ್ಲಿಕ್ಸ್ ಅಂತ ಇನ್ಸ್ಟಾಗ್ರಾಮ, ಅವ್ರದ್ದು ಲಿಂಕ್ ಕೊಟ್ಟಿರ್ತಾನೆ, ಫಾಲೋ ಮಾಡಿರಿ. ಆ್ಯಂಡ್ ರಜನಿಕಾಂತ್ ಸರ್ದು ಲಿವರಿ ಇಲ್ಲೈತಲ್ಲ ಅವ್ರ ಫೋಟೋ. ಇವ್ರದ್ದು ಆ್ಯಪಿಂದ ಪುನ್ಚೇರಿ ಅಂತಂದು ಆ್ಯಪ್ ಐತಿ. ಇವ್ರ ರೋಮಿಂಗ್ ಹಾಯ್ ಸರ್, ಹಾಯ್ ಮಾಡ್ರಿ. ರುಕೋ ಮೈ ಬ್ಲಾಗ್ ಆಫ್ ಪುಂಚೇರಿ ಟ್ರಾವೆಲ್ಸ್ ವಿತ್ ಹೇಮಂತ್ ನೋಡ್ರಿ. ಇವರು ಮತ್ತು ಭಾಳ ಸಪೋರ್ಟ್ ಮಾಡಾರ ಮತ್ತು. ಸೊ ಎಸ್ ಲೆಟ್ಸ್ ಗೋ. ಗಾಡಿ ಒಳಗೆ ತೋರಿಸ್ತಾನಂತ ನಿಮ್ಗೆ, ಬರ್ರಿ. ಹೊರಗಿನಂತೂ ನೋಡಿದ್ರಿ ಗಾಡಿ ಹೆಂಗೈತಂತಂದು, ಒಳಗೆ ಹೋಗೋಣಂತ. ಸೊ ಗಾಡಿದು ಇಂಟೀರಿಯರ್ಸ್ ನೋಡ್ಬೇಕಪ್ಪ ಅಂದ್ರೆ ಹಿಂಗೈತೆ ನೋಡ್ರಿ. ಸೊ ಇದೆಲ್ಲ ಫುಲ್ ಮ್ಯಾಗಿನ ಚೇಂಜ್ ಮಾಡ್ಯಾರ. ಅಂದರೆ AC ವೆಂಟ್ಸ್ ಮತ್ತು ಲೈಟ್ಸಿಂಗ್ ಇದೇನು ಐತೈತಲ್ಲ ಕಾಂಬಿನೇಷನ್, ಇದು ಸ್ವಲ್ಪ ಬೇರೆ ಐತೆ ಮುಂಚಿನದ್ರಾಗ 9600 ನಾರ್ಮಲ್ದಾಗ. ಇದು 9600 SLXದಾಗ ಇದೆಲ್ಲ ಸೇರಿ ಒಂದೇ ಯೂನಿಟ್ ಟೈಪ್ ಕೊಟ್ಟಾರ. ಆಮೇಲೆ ಇದು AC ವೆಂಟ್ಸ 2 ಸೈಡ, ಕೆಳಗೆ 2,
ಲೆಗ್ ಎರಡು ಒಟ್ಟು ಹಿಂಗೆ ಫೇಸ್ಗೆ ಎರಡು ಅನ್ನೋ ಥರ ಕೊಟ್ಟಾರ. ಆಮೇಲೆ ಇಲ್ಲ ಐತ್ಲ ಇದು ಎಮರ್ಜೆನ್ಸಿ ಎಕ್ಸಿಟಿಗೆ ಹ್ಯಾಮರ್, ಎಮರ್ಜೆನ್ಸಿ ಎಕ್ಸಿಟ್, ವಿಂಡೋ ಇಂದ ಪಿಲ್ಲೋ ಎಲ್ಲ ಹಾಕ್ಯಾರ ಆಲ್ರೆಡಿ. ಪುಂಚರಿ ಬ್ರ್ಯಾಂಡಿಂಗ್ ಏನದ. ಬೆಡ್ಶೀಟು ಹಾಕ್ಯಾರ. ಬ್ಲ್ಯಾಂಕೆಟ್ಸ್ ನೆಕ್ಸ್ಟ್ ಅಲ್ಲಿ ಅವ್ರದ್ದೇನು ಪಿಕಪ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಕೊಡ್ತಾರೆ. ಎಲ್ಲ ಸೀಟು ಹಿಂಗೆ ಅದಾವ. ಆ್ಯಂಡ್ ಈ ಕಡೆದು ಇದು ಸಿಂಗಲ್ ಬರ್ತೀನಿ ನೋಡೋಣ ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಇವೇನದಾವಲ್ಲ ಲೈಟ್, ಇವು ಮಸ್ತ್ ಎಕ್ಸ್ಟ್ರಾ ಲುಕ್ ಕಾಣಿಸ್ತಾವ ನೋಡ್ರಿ. ಆಮೇಲೆ ಚೇಂಜ್ ಆಗ್ತಿರತ್ತೆ ಲೈಟ್ ಗ್ರೇಡಿಯಂಟ್. ಎರಡೂ ಕಡೆ ಅದಾವ ಆ ಥರದ್ದು ಲೈಟ್ ನೋಡ್ರಿ ಇಲ್ಲಿ ಒಳಗದಾವು. ಆಮೇಲೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಾರ ಅಲ್ಲಿ. ಇದ್ರಾಗ ಈ ಸತಿ ಹೆಂಗೆ ಕೊಟ್ರಪ್ಪ ಅಂದ್ರೆ ಇದು ಹಿಂಗೆ ಓಪನ್ ಮಾಡೋ ಟೈಪ್ ಕೊಟ್ಟಾರ. ಅಂದ್ರೆ ಈಗ ಮೊಬೈಲ್ ಚಾರ್ಜ್ ಹಾಕಕ್ಕೆ ಸಾಕೆಟ್. ಬಟ್ ಇಲ್ಲಿ ಇದು ನಾರ್ಮಲ್ USB ಚಾರ್ಜರ್ ಟೈಪ್ ಕೊಟ್ಟಾರ. ಆಲ್ಸೋ ಸೀದ್ ಕೊಟ್ಟಾರ. ಈ ನಾರ್ಮಲ್ ಆಗಿ ಎಲ್ಲ ಈಗ C to C ಬರತ್ತಾವಲ್ಲ ಚಾರ್ಜರ್ಗಳು, ಸೊ ಹಂಗಾಗಿ ಅದು ಕೊಟ್ಟಾರ. ಅದು ಬಿಟ್ರೆ ಪ್ರೈವಸಿ ಕರ್ಟನ್ಸ್ ಎಲ್ಲ ಎವ್ರಿ ಹಿಂಗೆ ಡಬಲ್ ಬರ್ದಾಗು ನಡಕ್ ಸಿಂಗಲ್ ನಡಕ್ ಒಂದು ಬರ್ತಿಗೆ ಪ್ರೈವಸಿ ಕರ್ಟನ್ಸ್ ಅದಾವ. ವಿಂಡೋಸ್ ಕರ್ಟನ್ಸ್, ಇದಕ್ಕೆ ಕರ್ಟನ್ಸ್. ಆಮೇಲೆ ಇಲ್ಲಿ ಇದು ಬರ್ತ್ ನಂಬರ್ ಗೊತ್ತಾಗ್ಬೇಕಂತಂದು ಇದು ಹಾಕ್ಯಾರ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಇದು ನೋಡ್ರಿ ಫುಲ್ ಹಿಂಗೆ ಸಿಲ್ವರ್ದು ಕೊಟ್ಟಾರ ಬ್ರ್ಯಾಂಡಿಂಗ್, ವೋಲ್ವೋ ಅಂತಂದು. ಅದು ಭಾಳ ಹಿಂಗೆ ಅನದರ್ ಲೆವೆಲ್ ಲಕ್ಸುರಿ ಕಾಣಿಸ್ತೈತಿ, ಭಾಳ ಲಕ್ಸುರಿ ಕಾಣಿಸ್ತೈತಿ. ನೆಕ್ಸ್ಟ್ ಸ್ಪೀಕರ್, ಪ್ಯಾಸೆಂಜರ್ಸ್ಗೆ ಅನೌನ್ಸ್ ಮಾಡಕ್ಕೆ, ಸ್ಟಾಪ್ ಸ್ಕಿಪ್ಸ್ ಅನೌನ್ಸ್ ಮಾಡಕ್ಕೆ ಸ್ಪೀಕರ್ ಇದ್ರದ್ದು ವೋಲ್ವೋ ಬ್ರ್ಯಾಂಡಿಂಗ್ ಆಗೈತಿ. ಆಮೇಲೆ ಆಂಬಿಯೆಂಟ್ ಲೈಟ್ಸ್ ಅಂತೂ ಕ್ರೇಜಿ ನೋಡ್ರಿ ಇಲ್ಲಿ. ಫುಲ್ ಮಾಹೋಲ ಚೇಂಜ್ ಮಾಡ್ಬಿಡ್ತೈತಿ ಹಂಗೈತೆ. ಆಮೇಲೆ ಸಿಂಗಲ್ ಬರ್ತ್ ನೋಡೋದಾದ್ರೆ ಅದಕ್ಕೂ ಅದೇ ಥರ. ಇಲ್ಲೊಂದು AC ವೆಂಟ್, ಕೆಳಗೊಂದು ಮ್ಯಾಗೊಂದು AC ವೆಂಟ್, ಲ್ಯಾಂಪ್ಸ್. ಆ್ಯಂಡ್ ಬ್ಯಾಕ್ ರೆಸ್ಟ್ ಚೇಂಜ್ ಮಾಡ್ಯಾರ ಈ ಸತಿ. ನಮ್ಮ ಮುಂಚೆ ಈ ಥರ ಇರಲಿಲ್ಲ, ಎಲ್ಲ ಸೇರಿಸಿ ಒಂದ ಸಿಂಗಲ್ ಇತ್ತು. ಬಟ್ ಈ ಸತಿ ಎರಡೆರಡು ಪೀಸ್ ಟೈಪ್ ಮಾಡ್ಯಾರ. ಆಮೇಲೆ ಅದು ಡಿಸೈನು ಚೇಂಜ್ ಮಾಡ್ಯಾರ, ಅದ್ರದ್ದು ಶೇಪ್ ಏನಿರ್ತಲ್ಲ ಆ ಥರದ್ದು. ಆ್ಯಂಡ್ ಕೆಳಗಿಂದ ನೋಡ್ಬೋದಂದ್ರೆ ಕೆಳಗಿಂದು ಹಿಂಗೈತೆ ನೋಡ್ರಿ, ಸೇಮ್ ಮ್ಯಾಲ ಕೆಳಗೆ ಆಲ್ಮೋಸ್ಟ್ ಸೇಮ್ ಐತಿ. ಡಿಫ್ರೆನ್ಸ್ ಏನದ ಮ್ಯಾಲಿಂದ ಕೆಳಗಿನ ಸೀಟ್ ರೇಟ್ ಜಾಸ್ತಿ ಇರುತ್ತೆ ಚೂರ ಟಿಕೆಟ್ ಪ್ರೈಸ್, ಬಟ್ ಮ್ಯಾಗಿನ ಸ್ವಲ್ಪ ಕಡಿಮೆ ಇರ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ವೋಲ್ವೋದಾಗ ನಾನು ಹಿಂದ್ಗಡೆನ ನಾರ್ಮಲ್ ಆಗಿ ಟ್ರಾವೆಲ್ ಮಾಡಿರೋದು 2-3 ಸತಿ ಟ್ರಾವೆಲ್ ಮಾಡಲ್ಲ. ಎಲ್ಲ ಹಿಂದ್ಗಡೆ ಮಲ್ಟಿ ಎಕ್ಸೆಲ್ದಾಗ ಮಾಡಿರೋದು ನಾನು. ಬಟ್ ಅದು ಕಂಫರ್ಟೇಬಲ್ ಇರ್ತೈತಿ. ಬೇರೆದ್ರಾಗ ನಾವು ನಾರ್ಮಲ್ ಆಗಿ ಬೈ ಎಕ್ಸೆಲ್ದಾಗ ಎಲ್ಲ ಟ್ರಾವೆಲ್ ಮಾಡಿರ್ತಾವಲ್ಲ, ಅದ್ರಾಗ ಮುಂದೆ ಮಾಡಿದ್ರು ಹಿಂಗೆ ಎತ್ತೆ ತೊಗೊಳಕತಿ. ಬಟ್ ಮಲ್ಟಿ ಎಕ್ಸೆಲ್ದಾಗ ಹಿಂದ್ಗಡೆ ಮಾಡಿದ್ರು ಭಾಳ ಕಂಫರ್ಟೇಬಲ್ ಅನಿಸ್ತೈತಿ ನನಗೆ ಪರ್ಸನಲ್ ಆಗಿ ಹಂಗೆ ಅನಿಸ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡ್ರಿ, ನಿಮಗೂ ಚಲೋ ಅನ್ಸಿದ್ರೆ ಅದನ್ನ ಟ್ರಾವೆಲ್ ಮಾಡ್ರಿ, ಹಂಗೆ ಟ್ರಾವೆಲ್ ಮಾಡ್ರಿ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೊಟ್ಟಾರ ನೋಡ್ರಿ ಒಂದು. ಇದು ಇನ್ನೂ ಓಪನ್ ಮಾಡಿಲ್ಲ, ಅವ್ರದ್ದು ಆಫೀಸ್ ಹೋದ್ಮೇಲೆ ಓಪನ್ ಮಾಡ್ತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲೊಂದೈತಿ. ಸೇಫ್ಟಿದಾಗಂತೂ ವೋಲ್ವೋ ಟಾಪ್ ನಾಚ್. ಅದನ್ನ ವೋಲ್ವೋನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ನನಗೆ ಅನ್ಸೋ ಮಟ್ಟಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇದೇನೈತಲ್ಲ, ಇದು ಓಪನ್ ಮಾಡಿದ್ರೆ ಡ್ರೈವರ್ಗಳಿಗೆ ಮಕ್ಕಳಕ್ಕಂತ ಜಾಗ ಕೊಟ್ಟಾರಿದೆ. ಈಗ ಏನೋ ಇಟ್ಟಾರ ಸದ್ಯಕ್ಕೆ, ಅದನ್ನ ಆಫೀಸ್ಗೆ ಹೋಗಿ ತೆಗಿತಾರೆ ಅವ್ರು. ತೆಗೆದಿಟ್ಟಾರ ಇಲ್ಲಿ. ಸೊ ಅದು ತೆಗೆದ್ಮೇಲೆ ಡ್ರೈವರ್ಗೆ ಫುಲ್ ರೆಸ್ಟ್ ಮಾಡೋಕ್ಕಂತ ಡೆಡಿಕೇಟೆಡ್ ಸ್ಪೇಸ್ ಐತಿ. ನಾರ್ಮಲ್ ಆಗಿ ಇವ್ರದವ್ರಾಗಂತೂ ಭಾಳ ನೋಡೋಣ, ಅದು ಭಾಳ ಚಲೋ ಫೀಚರ್. ನಾ ಅದನ್ನ ಅಬ್ಸರ್ವ್ ಮಾಡೇನಿ. ಹಳೆ ಪೇರ್ದಾಗೂ ಇದೇ ಥರ ಇತ್ತು, ಸೈಡ್ಗೆ ಡ್ರೈವರ್ಗಳಿಗೆ ರೆಸ್ಟ್ ಮಾಡೋಕ್ಕಂತ ಸಪ್ರೇಟ್ ಡೆಡಿಕೇಟೆಡ್ ಸ್ಪೇಸ್ ಇತ್ತು. ಈ ಕಡೆನೂ ಡೋರ್ ಓಪನ್ ಆಗತ್ತೆ, ಆ ಕಡೆನೂ ಓಪನ್ ಆಗತ್ತೆ. ಆ್ಯಂಡ್ ಡಿಕ್ಕಿ ಹಾಲೋ ಇರ್ತದ್ರದ್ದು. ಆ್ಯಂಡ್ ಇದೇನು ಟಾಯ್ಲೆಟ್ ಐತಲಪ್ಪ ಇದ್ರದ್ದು, ಇದು ಕೆಮಿಕಲ್ ವಾಶ್ರೂಮ್ ಇರೋದು. ಅದು ತೋರಿಸ್ನಂತ ನಿಮ್ಗೆ.
ಗಾಡಿ ಇದು ಮೇನ್ ಕೀ ಫೀಚರ್ ಏನಿರಲಪ್ಪ ಅದು ವಾಶ್ರೂಮ್ ಕೆಮಿಕಲ್ ಟಾಯ್ಲೆಟ್ ಅದು ನೋಡೋಣಂತ. ಸೊ ಎಸ್ ಹಿಂಗೆ ಒಳಗೆ ಹೋದ್ರೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಹಿಂಗೆ. ಸೊ ದಿಸ್ ಈಸ್ ಬಯೋಕೆಮಿಕಲ್ ಟಾಯ್ಲೆಟ್. ಭಾಳ ಹಿಂಗೆ ಕಡಿಮೆ ಸ್ಪೇಸ್ದಾಗ ಭಾಳ ಬೆಸ್ಟ್ ಟಾಯ್ಲೆಟ್ ಕೊಟ್ಟಾರ ಅದ್ರಾಗ. ಸೊ ಕಮೋಡ್, ವಾಶ್ ಬೇಸಿನ್, ಹ್ಯಾಂಡ್ ವಾಶ್ ಇಡಕ್ಕೆ, ಆ್ಯಂಡ್ ದಿಸ್ ಈಸ್ ಫಾರ್ ಇದು ಟಿಶ್ಯೂಗೆ ಲೈಕ್ ನೋಡ್ರಿ ಹ್ಯಾಂಡ್ ವಾಶ್ ಬೇಸಿನ್ಗೆ. ಆ್ಯಸ್ ಅ courtesy to the next passenger may we suggest that you use your towel or wipe off the wash basin. ಅಂದ್ರೆ ಸ್ವಲ್ಪ ಸ್ವಚ್ಛಾಗಿಡ್ರಿ ಅಂತಂದು ಕೊಟ್ಟಾರ. ಆ್ಯಂಡ್ ಅವೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ. ಮೈಂಡ್ ಯುವರ್ ಹೆಡ್. ಹಾಂ, ತಲೆ ಬಡಿದತ್ಲ ಇದು ಚೂರು ಹುಷಾರಾಗಿ ಹೋಗೋದು ಬರೋದು ಮಾಡಿರಿ. ಆ್ಯಂಡ್ ಇದು ಏನಾಯ್ತಂತಪ್ಪ, ಎಕ್ಸಾಕ್ಟ್ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕಕ್ಕೆ ಕೊಟ್ಟಾರ. ಸೊ ಇಲ್ಲೊಂದು ಬರ್ತ್ ಇರ್ತದೆ ನಾರ್ಮಲ್ ಬಸ್ ಒಳಗೆಲ್ಲ, ಆ ಬರ್ತ್ ಇಲ್ಲ ಈ ಗಾಡಿ ಒಳಗೆ. ಅದನ್ನು 2 ಬರ್ತ್ ಕ್ಯಾನ್ಸಲ್ ಮಾಡ್ಯಾರ. ಸೊ ಟೋಟಲ್ 42 ಬರ್ತಿಂದಿದೆ 9600 ಏನೈತಲ್ಲ ಅದ್ರಾಗ 2 ಬರ್ತ್ ತೆಗೆದು ವಾಶ್ರೂಮ್ ಮಾಡ್ಯಾರ. ಸೊ ಅದು ಆಮೇಲೆ ಲಾಂಗ್ ಜರ್ನಿ ಮಾಡ್ಬೇಕಾರಲ್ಲ ವಾಶ್ರೂಮ್ ಭಾಳ ಅಂದ್ರೆ ಭಾಳ ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಸಲ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಕಡೆ ನಿಲ್ಸೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ವಾಶ್ರೂಮ್ ಏನಾಗತ್ತಲ್ಲ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗತ್ತೆ. ಸೊ ಅದೊಂದು ಭಾಳ ಚಲೋ ಫೀಚರ್. ಆ್ಯಂಡ್ ಈ ರೂಟಿಗೆ ಅದನ್ನ ಇಂಟ್ರಡ್ಯೂಸ್ ಮಾಡ್ಯಾರ, ಭಾಳ ಖುಷಿ ವಿಚಾರ. ಈ ರೂಟ್ದಾಗ ಇದೇ ಫಸ್ಟ್ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಗಾಡಿ ಆನ್ ಬೋರ್ಡ್ ವಾಶ್ರೂಮ್ ಇರೋದು. ಸೊ ಅದ್ರದ್ದು ಟ್ರಾವೆಲ್ ಮಾಡ್ದೆ ಅಂತ ಹೇಳೇನಿ, ನೋಡೋಣ ಅಂತ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಇದೇನು ಐತಲ್ಲ ಬಸ್ ಮಲ್ಟಿ ಆ್ಯಕ್ಸಲ್ ಬಸ್ ಐತಿ. ಇದ್ರದ್ದು ಟ್ಯಾಗ್ ಆ್ಯಕ್ಸಲ್ ಐತಲ್ಲ ಇಲ್ಲಿ, ಇದು ರೊಟೇಟ್ ಆಕತಿ. ಟರ್ನ್ ರೇಡಿಯಸ್ ಕಡಿಮೆ ಮಾಡ್ಬೇಕಾಗಿರೋದ್ರಿಂದ ಸೊ ಇದ್ರದ್ದು ಇದು ಟ್ಯಾಗ್ ಆ್ಯಕ್ಸಲ್ ರೊಟೇಟ್ ಆಕತಿ. ಸೊ ಡೀಸೆಲ್ ಹಾಕ್ಸಿದ್ದು ಅದು ಅನಿಸ್ತತಿ, ಹೋಗೋಣ ಅಂತ. ಆಮೇಲೆ ಇದೇನಾಯ್ತಲ್ಲ B8R ಇಂಜಿನ್ ಗಾಡಿ ಇದೆ. ಟೋಟಲ್ 8 ಸಿಲಿಂಡರ್ಸ್ ಇಂಜಿನ್ ಗಾಡಿ ಇದೆ. ಇದ್ರದ್ದು ಹಾರ್ಸ್ ಪವರ್ 350 ಹಾರ್ಸ್ ಪವರ್ ಐತಿ. 3 ಇದ್ರದ್ದು ಡೀಸೆಲ್ ಟ್ಯಾಂಕ್ ಬಂದುಬಿಟ್ಟು 540 ಲೀಟರ್ಸ್ ಡೀಸೆಲ್ ಟ್ಯಾಂಕ್. 2 ಸೈಡ್ ಡೀಸೆಲ್ ಟ್ಯಾಂಕ್ ಬರ್ತಿರುತ್ತೆ. ಸೊ ಇಲ್ಲೈತೆ ನೋಡ್ರಿ, ಇದೊಂದು ಫ್ಯೂಲ್ ಟ್ಯಾಂಕ. ಇದು ಬಿಟ್ಟರೆ ಆ ಕಡೆ ಸೈಡ್ ಇನ್ನೊಂದು ಫ್ಯೂಲ್ ಟ್ಯಾಂಕ್ ಐತಿ. ಎಲ್ಲ ಫಸ್ಟ್ ಡೇ ಇರೋದ್ರಿಂದ ಎಲ್ಲ ಮಸ್ತ್ ಡೆಕೋರೇಷನ್ ಎಲ್ಲ ಮಾಡ್ಯಾರ. ಸೊ ಎಷ್ಟೋ ತನಕ ಇದು ಫ್ಯೂಲ್ ಹಾಕ್ಸಿದ್ರೆ ಇದೇ ಇನ್ನೊಂದು ಫ್ಯೂಲ್ ಟ್ಯಾಂಕ್. ಆ್ಯಂಡ್ ಇಲ್ಲೇನಿಲ್ಲ ಟಯರ್ದು ಪ್ರೆಷರ್ ಮೇಂಟೈನ್ ಮಾಡೋದ್ರದ್ದು 130 PSI ಪ್ರೆಷರ್. ಎಮರ್ಜೆನ್ಸಿ ಎಕ್ಸಿಟ್ ಅದ ವಾಶ್ರೂಮ್ ಹತ್ರ ಐತಲ್ಲ ಅದು. ಇವೆಲ್ಲ ಬೂಟ್ ಸ್ಪೇಸ್. ಆ್ಯಂಡ್ ಆ್ಯಡ್ ಬ್ಲೂ ಟ್ಯಾಂಕ್ ಆ ಕಡೆ ಇರ್ತೈತಿ, ಅಂದರೆ ಬಸ್ದ ಲೆಫ್ಟ್ ಸೈಡ್. ಸೊ ರಿಯರ್ ಟಯರ್ದು ಪ್ರೆಷರ್ 110 PSI, ಫ್ರಂಟ್ ಟಯರ್ದು 130 PSI. ಆ್ಯಂಡ್ 9600 SLX ಮಾಡಲ್ದು ಏನು ಸ್ಪೆಷಾಲಿಟಿ ಇನ್ನೊಂದಪ್ಪ ಅಂದರೆ ಇದ್ರದ್ದು ಹಿಂಗೆ ವಿಂಡೋಸ್ ಏನಾಯ್ತದಪ್ಪ ಫುಲ್ ಹಿಂಗೆ ಒಂದು ಸ್ವಲ್ಪ ಸ್ಲ್ಯಾಂಟ್ ಕೊಟ್ಟಾರ. ಮುಂಚಿದ 9600 ಆದ್ರೆ ಸ್ಲ್ಯಾಂಟ್ ಇರಲ್ಲ, ಅದು ಒಂಥರ ಬಾಕ್ಸ್ ಟೈಪ್ ಇತ್ತು. ಬಟ್ ಇದ್ರಾಗ ಸ್ಲ್ಯಾಂಟ್ ಹಾಕೊಟ್ಟಾರ, ಅದು ಲುಕ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಇನ್ನೂ ಗಾಡಿ ಮಸ್ತ್ ಕಾಣಲಿ ಅಂತಂದು. ಆ್ಯಂಡ್ ಗಾಡಿ ವೋಲ್ವೋದ ಲಕ್ಸುರಿ ಬಗ್ಗೆ ಅಂತೂ ಮಾತಾಡೋದು ಬೇಡ, ಎಲ್ಲರಿಗೂ ಗೊತ್ತಿರೋದೇ ಐತಿ ವೋಲ್ವೋ ಲಕ್ಸುರಿ ಹೆಂಗೈತೆ ಅಂತಂದು. ಆ್ಯಂಡ್ ಈ ಗಾಡಿ ಒಳಗಿಂದು ನಿಮ್ಗೆ ಸೀಟಿಂದೆಲ್ಲ ತೋರಿಸ್ತಾನೆ, ಅಂದರೆ ಕವರ್ ಗಿವರ್ ಅಂದರೆ ಅವ್ರದ್ದು ಬೆಡ್ಶೀಟ್ ಹಾಕತ್ತಾರೆ ಪುಂಚರಿ ಟ್ರಾವೆಲ್ಸ್ ಅವ್ರದ್ದು, ಅದು ಹಾಕಿದ್ಮೇಲೆ ತೋರಿಸ್ತಾನೆ. ಸೊ ಇವತ್ತು ಶೆಡ್ಯೂಲ್ ಐತೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಹಾಕ್ತಿದ್ದಾರೆ, ಹಾಕಿದ್ಮೇಲೆ ನಿಮ್ಗೆ ತೋರಿಸ್ನಂತ. ಸೊ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿದ್ದು ಹಿಂಗೆ ಬ್ಯಾಗ್ ಹೋಲ್ಡರ್ ಟೈಪ್ ಸಣ್ಣ ಸಣ್ಣ ಬ್ಯಾಗ್ ಗಿಡಕ್ಕೆ ಕೊಟ್ಟಾರ ಜಾಗ. ಅದ್ರ ಮೇಲೆ ಎಲ್ಲ ನೋಟಿಸ್ ಬರ್ದಾರ, ವೆಲ್ಕಮ್ ಪುಂಚರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅದು ಹಾಕಿ ಸ್ವಲ್ಪ ರೂಲ್ಸ್ ಬರ್ದಾರ. ಟಾಯ್ಲೆಟ್ ಗಿಲೆಟ್ ಕ್ಲೀನ್ ಇಡ್ರಿ, ಹೆಂಗೆ ಯೂಸ್ ಮಾಡ್ಬೇಕಂತಂದೆ. ಅದೊಂದು ಅದು ಮುಂಚೆಲ್ಲ ಬರೀ ಹಿಂಗೆ ಸಣ್ಣದ ಒಂದ ಏಕ ಬರ್ತೈತಿ ಎರಡಕ್ಕೂ ಸೇರಿಸಿ. ಬಟ್ ಈಗ ಎರಡಕ್ಕೂ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಬರಾಕತ್ತಾವ.
ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂದ್ರೆ ವೋಲ್ವೋದ ಲೋಗೋ ಆ್ಯಕ್ಚುವಲ್ ಲೋಗೋ ಇರೋದು ಈ ಗಾಡಿ ಒಳಗೆ ಐತಲ್ಲ ಆ ಥರದ. ಬಟ್ ಮುಂಚೆ ಸ್ವಲ್ಪ ಡಿಫ್ರೆಂಟ್ ಇತ್ತು. ನಾರ್ಮಲಾಗಿ ಟ್ರಕ್ಸಿಗೆಲ್ಲ ಇದೇ ಥರದ್ದು ಲೋಗೋ ಬರೋದು. ಸೊ ಇದಕ್ಕೂ ಅದೇ ಥರ ಐತೆ ಬರ್ರಿ ನೋಡ್ರಿ ನೋಡುವಂದ್ರೆ ಲೋಗೋ. ಸೊ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಮಿಡ್ಲಿಗೆ ವೋಲ್ವೋ ಇದು ಸರ್ಕಲ್ ಸ್ವಲ್ಪ ದೊಡ್ಡದು ಬಂದೈತಿ ಈ ಸತಿ. ಮುಂಚಿನವೆಲ್ಲ ಆ ಥರ ಇರಲಿಲ್ಲ, ಸ್ಟೇರಿಂಗ್ದಾಗ ಐತಲ್ಲ ಆ ಥರ ಐತೆ ಲೋಗೋ. ಮುಂದೂ ಇದು ಹಾಕ್ತಿವಿ ಅದೇ ಥರದ್ದು ಹಾಕ್ತಿದ್ರು. ಬಟ್ ಈ ಸತಿ ಈ ಥರ ಹಾಕಿದಾರೆ. ಬಟ್ ಇದು ಆ್ಯಕ್ಚುವಲ್ ಲೋಗೋ ಅಂತ ವೋಲ್ವೋದು. ಸೊ ಇನ್ನೊಂದೇನು ಅಬ್ಸರ್ವ್ ಮಾಡಿದೆಪ್ಪ ಅಂದರೆ ಇಲ್ಲೆಲ್ಲ ಇದೆ ಎಕ್ಸಾಕ್ಟ್ ವಿಂಡೋ ಕೆಳಗೆ ಮೊಬೈಲ್ ಹೋಲ್ಡರ್ ಟೈಪ್ ಕೊಟ್ಟಾರ ಗೈಸ್ ಇದ್ರಾಗ. ಹಳೆ ಮಾಡೆಲ್ದಾಗ ಯಾವ್ದ್ರಾಗೂ ಇರಲಿಲ್ಲ ಇದು, ಇದ್ರಾಗ ಅಷ್ಟೇ ಕೊಟ್ಟಾರ. ಮೊಬೈಲೆಲ್ಲ ಇಡಕ್ಕೆ ಭಾಳ ಹೆಲ್ಪ್ಫುಲ್ ಆಗತ್ತದ ನೋಡಿರಿ. ಇದು ಚಾರ್ಜಿಂಗ್ ಸಾಕೆಟ್ ಬಾಜುಕ ಅಂದರೆ ಇದೇನು USB ನಾರ್ಮಲ್ USB ಇದು ಮತ್ತು ಟೈಪ್ ಸಿ ಇದೇನು ಚಾರ್ಜಿಂಗ್ ಇದು ಕೊಟ್ಟಿರಲ್ಲ ಅದ್ರ ಬಾಜುಕ ಎಕ್ಸಾಕ್ಟಾಗಿ ಅಂದರೆ ಫೋನ್ ಕೇಬಲ್ ಚಾರ್ಜ್ ಹಾಕಿ ಇಡ್ಬೋದು ಆ ಥರನೂ ಕೊಟ್ಟಾರ. ಇದು ಒನ್ ಆಫ್ ದಿ ಗುಡ್ ಫೀಚರ್. ಸೊ ಫೈನಲಿ ಫ್ಯಾಕ್ಟ್ರಿಯಿಂದ ನಾವು ಮಡಿವಾಳ ಬಂದ್ವಿ. ಆ್ಯಂಡ್ ಇಲ್ಲೈತೆ ನೋಡ್ರಿ ನಮ್ಮ ಹಿಂದ್ಗಡೆ ಕುಂಚೇರಿ ಇದು ಹೊಸ ಗಾಡಿ. ಪ್ಯಾಸೆಂಜರ್ಸ್ ಎಲ್ಲ ಫುಲ್ ಎಕ್ಸೈಟೆಡ್ ಅದಾರ ಟ್ರಾವೆಲ್ ಮಾಡಕ್ಕಂತೂ. ನೋಡ್ರಿ ಇಲ್ಲದಾರೆಲ್ಲ ಪ್ಯಾಸೆಂಜರ್ಸ್ ರೆಡಿ ಅದಾರ ಬಸ್ ಹತ್ತಕ್ಕೆ. ಸೊ ಇವತ್ತು ಇದ್ರದ್ದು ಫಸ್ಟ್ ಶೋ ಸ್ಟಾರ್ಟ್ ಆಗೋದೈತಿ. ಆ್ಯಂಡ್ ಎಸ್ ಸೊ ದಿಸ್ ವಾಸ್ ಅವರ್ ಬ್ಲಾಗ್. ಇದಾಗೈತೆ ರೀ ನಮ್ದು ಕುಂಚೇರಿ ಟ್ರಾವೆಲ್ಸ್ ಅವ್ರದ್ದು ವೋಲ್ವೋ 9600 SLX ಡೆಲಿವರಿ ಬ್ಲಾಗ್. ಎಷ್ಟಾಗತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇನ್ನೂ ಒಂದೆರಡು ಪಾಯಿಂಟ್ಸ್ ಬಿಟ್ಟಿದ್ರೆ ಬೇರೆ ಬ್ಲಾಗ್ದಾಗ ಕವರ್ ಮಾಡ್ತೀನಿ. ನೆಕ್ಸ್ಟ್ ಟ್ರಾವೆಲ್ ಮಾಡೋದು ಅದನ್ನು ಇದ್ರಾಗ 9600 SLXದಾಗ ಒಂದು ಟ್ರಾವೆಲ್ ಮಾಡ್ತೀನಿ ಫಿಕ್ಸ್. ಬಟ್ ಯಾವತ್ತಂದು ಗೊತ್ತಿಲ್ಲ, ಬಟ್ ಮಾಡ್ತೀನಿ, ಮಾಡಿದ್ದೆ ಬ್ಲಾಗ್ ಹಾಕ್ತೀನಿ. ಆಮೇಲೆ ಕ್ಯಾಬಿನ್ ಅಷ್ಟು ಮಾಡೋಕ್ಕಾಗಿಲ್ಲಪ್ಪ, ಬಟ್ ಮಾಡ್ತೀನಿ. ಟ್ರಾವೆಲ್ ಮಾಡಿದಾಗಂತೂ ಫಿಕ್ಸ್ ಮಾಡಾಕ್ತಾನೆ. ಕ್ಯಾಬಿನ್ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಕ್ಯಾಬಿನ್ ಸೇಮ್ ಅದೇ ಥರ ಐತೆ ಹೆಚ್ಚು ಕಡಿಮೆ. ಒಂಚೂರು ಮೈನರ್ ಡಿಫ್ರೆನ್ಸಸ್ ಇರ್ಬೋದು ಈ ಮಾಡೆಲ್ಗೂ ಹಳೆ ಮಾಡೆಲ್ಗೂ, ಅದು ತೋರಿಸ್ನಂತ. ಸೊ ಈ ವ್ಲಾಗ್ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮಾಡಿರಿ. ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ಅನ್ಸಿಲ್ಲ ಅಂದ್ರೆ ಯಾಕೆ ಚಲೋ ಅನ್ಸಿಲ್ಲ ಅಂತಂದು ಹೇಳ್ರಿ. ಮುಂದೆ ಚಲೋ ಮಾಡೋಕ್ಕೆ ಟ್ರೈ ಮಾಡಿದ್ನಿ. ಟಾಟಾ, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಟೇಕ್ ಕೇರ್.